ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಎಕ್ಸ್ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆಯಿಂದ ಒಂದೇ ಒಂದು ಸುದ್ದಿ. ಸತತ ಸೋಲು ಅವಮಾನವನ್ನು ಕಂಡಂತಹ ಆ ಮುಖದಲ್ಲಿ ನಿನ್ನೆ ಇದ್ದಂತಹ ಖುಷಿ, ಹೆತ್ತಪ್ಪನ ಪ್ರಪಂಚದ ಎದುರು ಬಾಚಿ ತಬ್ಬಿಕೊಂಡ ರೀತಿ, ಮೇಕಪ್ ಇಲ್ಲದೆ ಇದ್ರೂ ಕೂಡ ನ್ಯಾಷನಲ್ ಕ್ರಶ್ ಆದ ಹುಡುಗಿ. ಕ್ರಿಕೆಟ್ ಲೋಕದಲ್ಲಿ ಆಕೆ ಬರೆದಿರೋದು ಅಕ್ಷರಶಃ ಇತಿಹಾಸ. ನೀಲಿ ಜೆರ್ಸಿಯಲ್ಲಿ ನಿಂತ ಜಮೀಮಾ ರಾಡ್ರಿಗ್ಸ್ ಕರಾವಳಿ ಮೂಲದ ಮುಂಬೈಯಲ್ಲಿ ಬೆಳೆದ ಹುಡುಗಿ ಅನ್ನೋಕೆ ಕನ್ನಡಿಗರಾದ ನಮಗೂ ಕೂಡ ಹೆಮ್ಮೆ ವಿಚಾರ. ಪಂದ್ಯ ಗೆದ್ದುಕೊಟ್ಟ ಕ್ಷಣ ಆಕೆಯ ಕಣ್ಣಲ್ಲಿ ಹರಿದ ಕಣ್ಣೀರಿದೆಯಲ್ಲ, ಭಾವನೆಗಳ ಕಟ್ಟೊಡೆದ ಪರಿ, ಆನಂದ ಬಾಷ್ಪವೂ ಹೌದು. ಅವಳ ಎದೆಯಲ್ಲಿ ಮಡುಗಟ್ಟಿದ ಹತಾಶೆ, ಆಕ್ರೋಶದ ಸಾಕ್ಷಿಯೂ ಹೌದು. ಅದರ ಹಿಂದೆ ಒಂದು ದೊಡ್ಡ ಕತೆ ಇದೆ. ರೋಚಕ ಪಂದ್ಯದಲ್ಲಿ ಆಸೀಸ್ ಹೆಡೆಮುರಿ ಕಟ್ಟಿರುವಂತಹ ಗೆಲುವಿನ ನಗು ಬೀರಿದ ಹುಡುಗಿ ನೇರವಾಗಿ ತನ್ನಪ್ಪನ ಬಾಚಿ ತಬ್ಬಿಕೊಳ್ತಾಳೆ. ತನ್ನಪ್ಪನ ಭರವಸೆಯಾಗಿರೋ ಜಮೀಮಾ ಇಂಡಿಯನ್ ವಿಮೆನ್ ಕ್ರಿಕೆಟ್ ಟೀಮ್ನ ಭರವಸೆ ಕೂಡ ಹೌದು. ಭರವಸೆಯ ಆಟಗಾರ್ತಿ ಕ್ರಿಕೆಟ್ ಮೈದಾನದಲ್ಲಿ ಹಿಸ್ಟರಿ ಕ್ರಿಯೇಟ್ ಮಾಡಿದ್ರೂ ಕಣ್ಣೀರ ಕೋಡಿ ಹರಿಸಿದ್ಯಾಕೆ? ಗೆಲುವಿನ ನಗು ಬೀರಿದ ಮೊಗದ ಹಿಂದಿರುವ ಅಳುವಿನ ಕತೆ ಏನು? ತನ್ನಪ್ಪನಿಗಾದ ಅವಮಾನದ ನೆಲದಲ್ಲಿ ಗೆಲುವಿನ ಬಹುಮಾನ ಕೊಟ್ರ ಜಮೀಮಾ. ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಕೇಳಿ. ಜಮೀಮಾ ಹಿಂದೆ ಒಂದು ಶಕ್ತಿಯಾಗಿ ನಿಂತಿದ್ದು ಅವರ ತಂದೆ. ಒಂದೇ ಒಂದು ಆರೋಪ ಜಮೀಮಾ ಆಟಕ್ಕೂ ಎಫೆಕ್ಟ್ ಆಗಿತ್ತು. ತಂದೆಯ ಗೌರವಕ್ಕೂ ಚ್ಯುತಿ ತಂದಿತ್ತು. 17 ವರ್ಷ ತುಂಬುವ ಮೊದಲೇ ಏಕದಿನ ಪಂದ್ಯದಲ್ಲಿ ಅಬ್ಬರ ಆಟ ಆರಂಭ ಮಾಡಿದ ಮಗಳು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದಲ್ಲಿ ಆಕಾಶದೆತ್ತರಕ್ಕೆ ಬೆಳೆಯುವ ನಿರೀಕ್ಷೆ, ಆಸೆ, ಕನಸು ಅವರ ತಂದೆ ಹೊತ್ತಿದ್ರು. ಕೋಚಿಂಗ್ ಕ್ಲಾಸ್ ನಡೆಸ್ತಾ ಜೀವನ ಸಾಗಿಸ್ತಾ ಇದ್ದ ಹುಡುಗಿಯ ತಂದೆ ತಾಯಿ ಉದ್ಯೋಗ ಅರಸಿ ಮುಂಬೈ ಬಂದವರು. ಮೂಲತಃ ಕರಾವಳಿ ಜಿಲ್ಲೆಯ ಮಂಗಳೂರಿನವರು ಅನ್ನೋದು ನಮಗೂ ಹೆಮ್ಮೆ ವಿಚಾರ. ಇವರ ತಂದೆ ಇವಾನ್ ರಾಡ್ರಿಗ್ಸ್ ಮಂಗಳೂರಿನವರು. ಮುಂಬೈನಲ್ಲಿ ನೆಲೆಸಿರುವಂತಹ ಕರಾವಳಿ ಕುಟುಂಬದಲ್ಲಿ ಹುಟ್ಟಿದಂತಹ ಜಮೀಮಾ ನಿನ್ನೆ ಅಕ್ಷರಶಃ ಕ್ರಿಕೆಟ್ ಲೋಕದಲ್ಲಿ ಮರೆಯಲಾಗದ ಒಂದು ದೊಡ್ಡ ಸಾಧನೆಯನ್ನ ಮಾಡಿರುವಂಥದ್ದು. ಭಾರತ ತಂಡಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದ ಹಾಗೆ ಜಮೀಮಾ ರಾಡ್ರಿಗ್ಸ್ಗೆ ಮುಂಬೈನ ಜಿಮ್ಖಾನಾ ಕ್ಲಬ್ನ ಸದಸ್ಯತ್ವ ಸಿಗುತ್ತೆ. ಕ್ಲಬ್ ಅಂದ ಮೇಲೆ ಅಲ್ಲೊಂದಷ್ಟು ಪ್ರೋಗ್ರಾಮ್ಸು ಇವೆಲ್ಲ ಕೂಡ ಕಾಮನ್ ಆಗಿ ಇದ್ದೇ ಇರುತ್ತೆ. ಮಗಳಿಗೆ ಸಿಕ್ಕಿರುವಂತಹ ಮೆಂಬರ್ಶಿಪ್ ಹೆಸರಲ್ಲಿ ಆಕೆಯ ತಂದೆ ಕ್ಲಬ್ನಲ್ಲಿ ಅವರ ಫ್ರೆಂಡ್ಸು, ಫ್ಯಾಮಿಲಿ ಜೊತೆ ಸೇರಿಸಿ ಕಾರ್ಯಕ್ರಮ ಮಾಡ್ತಿತ್ತು. ಆದರೆ ಇದೇ ಕಾರ್ಯಕ್ರಮ ಮತಾಂತರಕ್ಕೆ ಬಳಸ್ತಾ ಇದ್ರು ಅನ್ನುವಂತಹ ಆರೋಪ ಇವರ ತಂದೆಯ ವಿರುದ್ಧ ಬರುತ್ತೆ. ಜಮೀಮಾಗೆ ಸಿಕ್ಕಂತಹ 3 ವರ್ಷದ ಸದಸ್ಯತ್ವವನ್ನು ಕೂಡ ರದ್ದು ಮಾಡಲಾಗುತ್ತೆ. ತಂದೆಯ ಮೇಲೆ ಹೊರಿಸಲಾದ ಆರೋಪ ಕ್ಲಬ್ ಸದಸ್ಯತ್ವ ರದ್ದುಪಡಿಸುವ ಮೂಲಕ ಆಕೆಯ ಹೆಸರಿಗೆ ಅಂಟಿದಂತಹ ಕಳಂಕ. ಇದೆಲ್ಲವುದರಿಂದ ಜಮೀಮಾ ಅಕ್ಷರಶಃ ಕುಸಿದು ಹೋಗಿದ್ಲು. ಆಕೆಯ ಸ್ಥಾನವೂ ಕೂಡ ಭಾರತ ತಂಡದಲ್ಲಿ ಅಲ್ಲಾಡೋದಕ್ಕೆ ಶುರುವಾಯಿತು. ಸೋಲು, ಹತಾಶೆ ಇದ್ಯಾವುದು ಕೂಡ ಮನುಷ್ಯನಿಗೆ ಶಾಶ್ವತ ಅಲ್ಲ. ಪರಿಶ್ರಮ ಮತ್ತು ಪ್ರತಿಭೆ ಇದ್ರೆ ಮುಚ್ಚಿದ ಅವಕಾಶದ ಬಾಗಿಲು ತಾನಾಗೇ ತೆರೆಯುತ್ತೆ ಅನ್ನೋದಕ್ಕೆ ಜಗತ್ತು ಮೆಚ್ಚಿರುವ ಜಮೀಮಾ ಜ್ವಲಂತ ಉದಾಹರಣೆ. ಏಕೆಯನ್ನ ವರ್ಲ್ಡ್ ಕಪ್ ಟೂರ್ನಿಯಲ್ಲಿ ಆಡಿಸಿಲ್ಲ. ಹಲವು ಕಡೆ ಟಾಪ್ ಅಲ್ಲಿದ್ದ ಆಕೆಯನ್ನ ಬಾಟಮ್ ಅಲ್ಲಿ ಆಟ ಆಡಿಸೋದಕ್ಕೆ ಶುರು ಮಾಡ್ತಾರೆ. ಆಕೆಯ ಕ್ರಮಾಂಕ, ಆಕೆಯ ಫೇವ್ರೆಟ್ ನಂಬರ್ 3 ಏನಿತ್ತು ಅದು ಇಳಿಕೆ ಆಗ್ತಾ ಬರುತ್ತೆ. ಅಲ್ಲದೆ ಇಂಗ್ಲೆಂಡ್ ವಿರುದ್ಧ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಸೋತಾಗ ಕೈಯಲ್ಲಿದ್ದ ಗೆಲುವನ್ನ ಕೈ ಚೆಲ್ಲಿದಾಗ ಆಗ ಮ್ಯಾನೇಜ್ಮೆಂಟ್ಗೆ ಜಮೀಮಾ ನೆನಪಾಗ್ತಾಳೆ. ನ್ಯೂಜಿಲೆಂಡ್ ವಿರುದ್ಧದ ಮಾಡು ಇಲ್ಲ ಮಡಿ ಪಂದ್ಯದಲ್ಲಿ ಜಮೀಮಾಳನ್ನ ಆಕೆಯ ನೆಚ್ಚಿನ 3ನೇ ಕ್ರಮಾಂಕದಲ್ಲಿ ಆಡಿಸಲಾಗುತ್ತೆ. 55 ಎಸೆತಗಳಲ್ಲಿ 76 ರನ್ ಅಜೇಯವಾಗಿ ಬಾಚಿ ಈ ಸಂದರ್ಭದಲ್ಲೂ ಕೂಡ ಜಮೀಮಾ ಗೆಲುವಿನ ನಗು ಬೀರ್ತಾಳೆ. ಸ್ಮೃತಿ ಮಂದಣ್ಣ ಸಹಿತ 59 ರನ್ಗಳ ಒಳಗೆ ಭಾರತದ 2 ವಿಕೆಟ್ಗಳು ಬಿದ್ದಾಗ ಅಲ್ಲಿಂದ ಎದ್ದು ಬಂದ ಜಮೀಮಾ ರಾಡ್ರಿಗ್ಸ್ ಬಾರಿಸಿದ ಶತಕ, ಆಕೆ ಹರ್ಮನ್ ಪ್ರೀತ್ ಕೌರ್ ಜೊತೆ ಆಡಿದ ದೊಡ್ಡ ಶತಕದ ಜೊತೆಯಾಟ, ಅದು ಜಮೀಮಾ ಎಂತಹ ಕ್ವಾಲಿಟಿ ಕ್ರಿಕೆಟರ್ ಎಂಬುದನ್ನ ಕ್ರಿಕೆಟ್ ಜಗತ್ತಿಗೆ ಪರಿಚಯಿಸಿದ ಇನ್ನಿಂಗ್ಸ್. ತಾನು ಬಯಸಿದ ಗೆಲುವು ತನ್ನ ಬಳಿ ಇದ್ದರೂ ಮೈದಾನದಲ್ಲೇ ಬಿಕ್ಕಿ ಬಿಕ್ಕಿ ಅತ್ತು ಬಿಡ್ತಾಳೆ. ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತಿದ್ದ ತಂದೆಯತ್ತ ಕೈ ತೋರಿಸಿ ಅವ್ರಿಗಾಗಿರುವಂತಹ ಅವಮಾನಕ್ಕೆ ನಾನಿವತ್ತು ನನ್ನ ಗೆಲುವಿನ ಮೂಲಕ ಉತ್ತರ ಕೊಟ್ಟಿದ್ದೇನೆ ಅನ್ನುವಂತಹ ಸನ್ನೆ ಮಾಡ್ತಾಳೆ. 3ನೇ ಕ್ರಮಾಂಕದಲ್ಲಿ ಆಡುವ ಅವಕಾಶ ಕೊಟ್ಟವರಿಗೆ ಕೈ ಜೋಡಿಸಿ ಧನ್ಯವಾದವನ್ನ ಸಮರ್ಪಿಸ್ತಾಳೆ. ಅವಮಾನ, ನೋವು, ಅಸಹಾಯಕತೆಗೆ ಜಮೀಮಾ ಬ್ಯಾಟ್ ಉತ್ತರ ಕೊಟ್ಟತೆ. ನಿನ್ನೆ ನಡೆದಂತಹ ಒಂದೇ ಒಂದು ಮ್ಯಾಚ್ ಜಮೀಮಾ ಬದುಕಿನ ಗೆಲುವಿನ ಪುಟವನ್ನ ಆರಂಭ ಮಾಡಿದೆ. ಇನ್ನು ಮುಂದೆ ಜಮೀಮಾ ಎಲ್ಲ ಕಡೆಯಲ್ಲೂ ಕೂಡ ಗೆಲ್ತಾ ಹೋಗ್ತಾಳೆ ಅನ್ನುವಂತಹ ನಿರೀಕ್ಷೆ ಹುಟ್ಟಿಸಿದೆ. ತನಗಾಗಿರುವಂತಹ ಅವಮಾನದ ವಿರುದ್ಧ ಕೆಲಕಾಲ ಕುಗ್ಗಿದ್ರೂ ಕೂಡ, ತನಗಾಗಿರುವಂತಹ ಸೋಲಿನ ವಿರುದ್ಧ ಕೆಲಕಾಲ ನೊಂದುಕೊಂಡ್ರೂ ಕೂಡ, ತನಗಾಗಿರುವಂತಹ ಹತಾಶೆಯ ವಿರುದ್ಧ ಕೆಲಕಾಲ ಬೇಜಾರು ಮಾಡಿಕೊಂಡ್ರು ಕೂಡ, ತನಗೆ ಒಂದು ಅವಕಾಶ ಸಿಕ್ಕಾಗ ಅದರಲ್ಲಿ ಯಾವ ರೀತಿಯಾಗಿ ಆರ್ಭಟಿಸಿದ್ರು,
ಯಾವ ರೀತಿಯಾಗಿ ಅಬ್ಬರಿಸಿದ್ರು ಅನ್ನೋದು ಇಡೀ ದೇಶ ನೋಡಿದೆ. ಜಮೀಮಾ ಕೇವಲ ಅವರ ತಂದೆಗೆ ತಕ್ಕ ಮಗಳು ಮಾತ್ರ ಅಲ್ಲ, ದೇಶಕ್ಕೆ ಮತ್ತು ಅವರ ಒಂದು ತಂಡಕ್ಕೆ ತಕ್ಕುದಾದ ಸ್ಪರ್ಧಿ ಅನ್ನೋದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಜಮೀಮಾ ಆಟದ ವೈಖರಿ ಹೇಗಿತ್ತು, ಹಾಗೆ ಜಮೀಮಾ ಬಗ್ಗೆ ಗೊತ್ತಿಲ್ಲದ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.